ಹಲೋ ಪೀಪಲ್, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ರೀಸೆಂಟಾಗಿ ಚಾನಲ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದನ್ನು ಬೆಳೆಯೋಕ್ಕೆ ನಿಮ್ಮ ಹೆಲ್ಪ್ ಬೇಕಾಗಿದೆ. ಸೊ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಇನ್ನೂ ಒಂದು ವ್ಯೂ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇವತ್ತು ವಿಡಿಯೋ ಬಂದುಬಿಟ್ಟು ಕ್ಲೇ ಪಾಟ್ಸ್ ಬಗ್ಗೆ. ತುಂಬ ಜನಕ್ಕೆ ಕ್ಲೇ ಪಾಟ್ಸ್ ಅಂದರೆ ಇಷ್ಟ. ತುಂಬ ಜನ ಕ್ಲೇ ಪಾಟ್ಸ್ನ ಯೂಸ್ ಮಾಡಬೇಕು ಅಂದ್ಕೊತಾರೆ. ಬಟ್ ರೀಸೆಂಟಾಗಿ ಕಮ್ಮಿ ಆಗಿದೆ, ಯಾಕಂದರೆ ತುಂಬ ಜನ ಮನೆಯಲ್ಲಿ ಅಲ್ಯೂಮಿನಿಯಂ ವೆಸಲ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಯೂಮಿನಿಯಂ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಲ್ಯೂಮಿನಿಯಂ ಎಷ್ಟು ಡೇಂಜರ್ ಅಂತ. ಯಾಕಂದರೆ ಅಲ್ಯೂಮಿನಿಯಂ ವೆಸಲ್ಸಲ್ಲಿ ಅದು ಸ್ವಲ್ಪ ನಮಗೆ ಯೂಸ್ ಮಾಡೋಕ್ಕೆ ಕನ್ವೀನಿಯೆಂಟ್ ಆಗಿರುತ್ತೆ. ಅದು ಇದಂತ ತುಂಬ ಜನ ಅಲ್ಯೂಮಿನಿಯಂ ವೆಸಲ್ಸ್ನ ಯೂಸ್ ಮಾಡ್ತಾ ಇದ್ದಾರೆ, ವಿಚ್ ಈಸ್ ಆ್ಯಕ್ಚುಲಿ ನಾಟ್ ಎಟ್ ಆಲ್ ಗುಡ್. ಯಾಕಂದರೆ ಅಲ್ಯೂಮಿನಿಯಂ ವೆಸಲ್ ನಾವು ಕುಕ್ ಮಾಡಿದಾಗ ಆ ಅಲ್ಯೂಮಿನಿಯಂ ಅನ್ನೋದು ಫುಡ್ ಒಳಗೆ ಲೀಚ್ ಆಗ್ತಾ ಬರ್ತಾ ಇರುತ್ತೆ. ಆದ್ದರಿಂದ ಅದು ನಮ್ಮ ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ. ಸೊ ಆದಷ್ಟು ಅಲ್ಯೂಮಿನಿಯಂ ವೆಸಲ್ಸ್ನ ಯೂಸ್ ಮಾಡೋದು ಕಮ್ಮಿ ಮಾಡಿಬಿಡಿ. ನಾನು ಫಸ್ಟ್ ಗೊತ್ತಿಲ್ಲದೆ ಯೂಸ್ ಮಾಡ್ತಾಯಿದ್ದೆ, ಆಮೇಲೆ ಗೊತ್ತಾದ ಮೇಲೆ ಸೊ ಅಲ್ಯೂಮಿನಿಯಮ್ಗಿಂತ ಸ್ಟೀಲ್ ಬೆಟರ್ ಅಂತ ನಾನು ಸ್ಟೀಲಿಗೆ ಶಿಫ್ಟ್ ಆದೆ. ಸ್ಟೀಲಲ್ಲೇ ಮಾಡ್ತಾಯಿದ್ದೆ ಎಲ್ಲ. ನಾರ್ಮಲಾಗಿ ಬಾಣಲಿ ಅಥವಾ ಏನಾದರೂ ಪಾತ್ರೆ ಇದ್ದರೆ ಎಲ್ಲ ನಾನು ಸ್ಟೀಲಲ್ಲೇ ಅಡುಗೆ ಮಾಡ್ತಾಯಿದ್ದೆ. ಅಲ್ಯೂಮಿನಿಯಂ ಆಲ್ಮೋಸ್ಟ್ ಅವಾಯ್ಡ್ ಮಾಡಿದ್ದೀನಿ. ಒಂದು ಕುಕ್ಕರ್ ಇದೆ, ಅಲ್ಯೂಮಿನಿಯಂ ಕುಕ್ಕರ್ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಅವಾಯ್ಡ್ ಮಾಡಿದ್ದೀನಿ ಅಲ್ಯೂಮಿನಿಯಮ್ದು. ಮತ್ತು ರೀಸೆಂಟಾಗಿ ಒನ್ ವೀಕ್ ಬ್ಯಾಕ್ ನನಗೆ ಇದು ಕ್ಲೇ ಪಾಟ್ಸ್ನ ಯೂಸ್ ಮಾಡಬೇಕು ಅಂತ ಅನ್ನಿಸ್ತು. ಕ್ಲೇ ಪಾಟ್ಸ್ನ ತೊಗೊಂಡು ಅದರಲ್ಲಿ ಕುಕ್ ಮಾಡೋಣ ಅನ್ನೋ ಇದು ಬಂತು. ಸೊ ತುಂಬ ಜನಕ್ಕಿರೋ ಇದೇನೆಂದರೆ ಕ್ಲೇ ಪಾಟ್ಸ್ನ ಜಾಸ್ತಿ ಯೂಸ್ ಅಂದರೆ ಅದು ಮೇಂಟೈನ್ ಮಾಡೋದು ಕಷ್ಟ, ಕ್ಲೀನ್ ಮಾಡೋದು ಕಷ್ಟ. ಇದರಲ್ಲೇ ತುಂಬ ಜನ ಕ್ಲೇ ಪಾಟ್ಸ್ನ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಟು ಬಿ ಫ್ರ್ಯಾಂಕ್ ನಾವು ಕ್ಲೇ ಪಾಟ್ನ ಕ್ಲೇ ಪಾಟ್ಸ್ ತುಂಬ ಫ್ರೆಂಡ್ಲಿ. ಅದನ್ನು ವಾಶ್ ಮಾಡೋದು ಎಲ್ಲ ಈಸಿ, ಆದರೆ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ. ಯಾಕಂದರೆ ಅದನ್ನ ಹುಷಾರಾಗಿ ಇಡಬೇಕು ಒಂದು ಕಡೆ. ಇವಾಗ ನಾವು ಅಲ್ಯೂಮಿನಿಯಂ ಪಾತ್ರೆನ ತೊಗೊಂಡ್ರೆ ನಾವು ಇಷ್ಟ ಬಂದಂಗೆ ಅಲ್ಲಿ ಇಟ್ಬಿಟ್ಟಿರ್ತೀವಿ, ಆದರೆ ಈ ವೆಸಲ್ ಅಂದು ಕ್ಲೀನಾಗಿ ಅಲ್ಲಿ ಇಡಬೇಕು. ಬಟ್ ನಾನು ಅಂದ್ಕೊಳ್ತೀನಿ ಕೆಲಸ ಎಲ್ಲ ನಾವು ಮಾಡ್ತೀವಲ್ಲ, ಅಂದರೆ ಇದನ್ನ ವಾಶ್ ಮಾಡೋದು ಅಥವಾ ಮೇಂಟೈನ್ ಮಾಡೋದು ಅದೆಲ್ಲ ನಮ್ಮ ಹೆಲ್ತ್ಗೋಸ್ಕರನೇ ಅಲ್ವಾ. ನಮ್ಮ ಹೆಲ್ತ್ಗೋಸ್ಕರ ನಾವು ಅಷ್ಟಾದರೂ ಮಾಡಬೇಕು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಅದಕ್ಕೋಸ್ಕರಾಗಿ ರೆಡ್ ಕಲರ್ ಪಾಟ್ಸ್ ಅಂತ ಬರುತ್ತೆ, ಮಣ್ಣಿನ ಪಾತ್ರೆ, ಅದು ತೊಗೋಬೇಕಾ ಅಥವಾ ಬ್ಲ್ಯಾಕಲ್ಲೂ ಬರುತ್ತೆ. ಬ್ಲ್ಯಾಕ್ ತೊಗೋಬೇಕಾ ಅಂತ ತುಂಬ ಜನಕ್ಕಿರುತ್ತೆ. ಬ್ಲ್ಯಾಕ್ ಕಲರ್ದು ತುಂಬ ಕಮ್ಮಿ ಅವೈಲೇಬಲ್ಲು. ನಾನು ನೋಡಿದ ಹಾಗೆ ನೋಡಿ ಈ ಥರ ಇರುತ್ತೆ ಬ್ಲ್ಯಾಕ್ ಕ್ಲೇ ಪಾಟ್ಸ್. ಅಂದರೆ ಕಾಣಿಸ್ತಿಲ್ಲ, ಈ ಥರ ಇರುತ್ತೆ ಫುಲ್ಲೆಲ್ಲ. ಇಲ್ಲಿ ನೋಡಿ ಫುಲ್ ಬ್ಲ್ಯಾಕ್ ಇರುತ್ತೆ. ಇದನ್ನು ನಾನು ಆ್ಯಕ್ಚುಲಿ ಅಮೆಝಾನಲ್ಲಿ ಆರ್ಡರ್ ಮಾಡಿ ತೊಗೊಂಡೆ. ಅಮೆಝಾನಲ್ಲಿ ನಿಮಗೇನಾದರೂ ಅದ್ರ ಲಿಂಕ್ ಬೇಕು ಅಥವಾ ಇದ್ರ ಬಗ್ಗೆ ನೀವು ತೊಗೋಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಕೊಟ್ಟು ನಿಮಗೆ ಲಿಂಕ್ನ ನಾನು ಹೇಳ್ತೀನಿ. ಆ್ಯಂಡ್ ಇದಕ್ಕೂ ಮತ್ತು ರೆಡ್ ಕ್ಲೇ ಪಾಟ್ಸ್ಗೆ ಏನು ಡಿಫ್ರೆನ್ಸ್ ಅಂದರೆ ತುಂಬ ಮೈಲ್ಡ್ ಡಿಫ್ರೆನ್ಸಸ್ ಇದೆ, ಒಂದು ಚಿಕ್ಕ ಡಿಫ್ರೆನ್ಸಸ್ ಅಷ್ಟೇ. ಯಾಕಂದರೆ ರೆಡ್ ಕ್ಲೇ ಪಾಟ್ಸ್ ಅನ್ನೋದು ತುಂಬ ಕಮ್ಮಿ ಉರಿಯಲ್ಲಿ ಅದನ್ನು ಹೀಟ್ ಮಾಡ್ತಾರೆ. ಆ ಪಾಟ್ಸ್ನ ಮಾಡಿದ್ಮೇಲೆ ಕಮ್ಮಿ ಹೀಟ್ನಲ್ಲಿ ಅದನ್ನು ಉರಿಸ್ತಾರೆ ಚೆನ್ನಾಗಿ. ಬ್ಲ್ಯಾಕ್ ಪಾಟ್ಸ್ನ ಇದು ಡೀಪ್ ಬರ್ನ್ ಆಗಿರುತ್ತೆ. ಅಂದರೆ ಇದನ್ನು ತುಂಬ ಹೆವಿ ಫ್ಲೇಮ್ನಲ್ಲಿ ಜಾಸ್ತಿ ಬೆಂಕಿಯಲ್ಲಿ ಇದನ್ನು ಉರಿಸ್ತಾರೆ. ಆದ್ದರಿಂದ ಇದು ಫುಲ್ಲು ಹೀಟ್ನ ತಡ್ಕೊಳ್ಳೋಷ್ಟು ಶಕ್ತಿ ಇರುತ್ತೆ. ಯೂಶಲಿ ರೆಡ್ ಕ್ಲೇ ಪಾಟ್ಸ್ ಜಾಸ್ತಿ ಹೀಟ್ನ ಅದು ತಡ್ಕೊಳ್ಳೋಕ್ಕಾಗೋದಿಲ್ಲ. ಅದು ಒಳ್ಳೆಯದೇ, ಆದರೆ ಅದು ಹೀಟ್ ಎರಡಕ್ಕೂ ಜಸ್ಟ್ ಹೀಟ್ ವೈಸ್ ಡಿಫ್ರೆನ್ಸ್ ಅಷ್ಟೇ, ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಹೀಟ್ ವೈಸ್ಗೆ ಅದು ಡೀಪ್ ಬರ್ನ್ ಆಗಿರೋದ್ರಿಂದ ಅದು ಹೀಟ್ ಕೂಡ ಈವನಾಗಿ ಸ್ಪ್ರೆಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ಜಾಸ್ತಿ ಹೀಟ್ನ ಅದು ತಡ್ಕೊಳ್ಳುತ್ತೆ. ಸೊ ಅದಕ್ಕೆ ನನಗೆ ಇದು ಡೀಪ್ ಬರ್ನ್ಡೇ ಇರಲಿ ಅಂತ ನಾನು ಡೀಪ್ ಬರ್ನ್. ನಿಮಗೆ ರೆಡ್ ಕ್ಲೇ ಪಾಟ್ಸ್ ಒಳ್ಳೆಯದ, ಬ್ಲ್ಯಾಕ್ ಕ್ಲೇ ಪಾಟ್ಸ್ ಒಳ್ಳೆಯದ ಅಂದರೆ ಅದು ನಿಮ್ಮ ಇಷ್ಟ, ಎರಡೂ ಒಳ್ಳೆಯದೇ. ಆದರೆ ನಾನು ಇದು ಡೀಪ್ ಬರ್ನ್ ಆಗಿರೋದ್ರಿಂದ ಜಾಸ್ತಿ ಹೀಟ್ನ ತಡ್ಕೊಳ್ಳುತ್ತೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವುದು ಅವೈಲೇಬಲ್ ಇದ್ದರೆ ನೀವು ಅದನ್ನೇ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಇಷ್ಟೇ. ಸೊ ನಾನು ಈ ವಿಡಿಯೋದಲ್ಲಿ ಇದನ್ನು ಹೇಗೆ ಸೀಸನಿಂಗ್ ಮಾಡಬೇಕು, ಫಸ್ಟ್ ಇದನ್ನು ತೊಗೊಂಡು ಬಂದಿದ ತಕ್ಷಣ ಒಂದು 3-4 ಸ್ಟೆಪ್ಸ್ ಇದೆ. ಸೊ ಅದನ್ನು ಹೇಗೆ ಸೀಸನಿಂಗ್ ಮಾಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ವಾಶ್ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಆ್ಯಂಡ್ ಇದು ಮೇಂಟೆನೆನ್ಸ್ ಕೂಡ ತುಂಬ ಈಸಿ, ನಾವು ಜಸ್ಟ್ ಹುಷಾರಾಗಿ ಇಡಬೇಕು ಅಷ್ಟೇ. ನಾನು ವೆಜ್ಜು ನಾನ್ ವೆಜ್ಜು ಎರಡೂ ಮಾಡ್ತೀನಿ. ನಾನು ಇದೇ ಮಾಡಬೇಕು ಪರ್ಟಿಕ್ಯುಲರಾಗಿ ಅದು ಇದೇನಿಲ್ಲ. ವೆಜ್ಜು ನಾನ್ ವೆಜ್ಜು ಎರಡೂ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ಇದರಲ್ಲಿ ಏನಾದರೂ ಕರಿ ಮಾಡುವಾಗ
ಇವಾಗ ಒಂದು 95% ಬೆಂದಿರುತ್ತೆ ನೋಡಿ, ಆವಾಗಲೇ ಆಫ್ ಮಾಡಿಬಿಡಿ. ಯಾಕಂದರೆ ಇದು ಹೀಟ್ನ ತುಂಬ ಹೊತ್ತು ಅಪ್ ಟು ಒಂದು 10-15 ಮಿನಿಟ್ಸ್ ಗಂಟ ಇದು ಹೀಟ್ನ ಹಾಗೆ ಇಟ್ಕೊಂಡಿರುತ್ತೆ. ಸೊ ನೀವು 95% ಆಗೋ ಗಂಟ ನೀವೇನಾದರೂ ಕರಿ ಮಾಡ್ತಾಯಿದ್ರೆ ಆವಾಗಲೇ ಆಫ್ ಮಾಡಬೇಡಿ. ಸೊ ಆ ರಿಮೈನಿಂಗ್ 5% ಅನ್ನೋದು ಈ ಪಾತ್ರೆ ಇರುತ್ತಲ್ಲ ಹೀಟು, ಆ ಪಾತ್ರೆ ಎಲ್ಲ ರಿಮೈನಿಂಗ್ 5% ಕೂಡ ಬೆಂದೋಗ್ಬಿಡುತ್ತೆ. ಒಂದು ವೇಳೆ ಇಲ್ಲ ಹಾಗಾಗಲ್ಲ ನಮ್ಗೆ ಕಂಪ್ಲೀಟಾಗಿ ಇದರಲ್ಲೇ ಬೆಂದೋಗ್ಬಿಡ್ಬೇಕಂದ್ರೆ ನಿಮ್ಗೆ ಇದು ಮುಗ್ದಿದ ತಕ್ಷಣ, ಸಾರು ಆಗಿದ ತಕ್ಷಣ ನೀವು ಅದನ್ನು ಬೇರೆ ಕಂಟಿನಲ್ಲೇ ಶಿಫ್ಟ್ ಮಾಡಿ. ಇದರಲ್ಲೇ ಇದ್ದರೆ ಸೀದೋಗೋ ಚಾನ್ಸಸ್ ಲೈಟಾಗಿರುತ್ತೆ ಮತ್ತು ಅದು ಓವರ್ ಕುಕ್ ಆಗಿಬಿಡುತ್ತೆ. ಇವಾಗ ಹೇಗೆ ಸೀಸನಿಂಗ್ ಮಾಡೋದು ಅಂತ ನಾನು ವೀಡಿಯೋದಲ್ಲಿ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಇದ್ದೀನಿ. ಸೊ ವೀಡಿಯೋ ಲಾಸ್ಟ್ ಗಂಟ ನೋಡಿ. ಥ್ಯಾಂಕ್ ಯು. ಹೀಗೆ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾನಿವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಇದು ಪಾಟ್ಸ್ನ. ನಾನು ಆ್ಯಕ್ಚುಲಿ ಈ ಪಾಟ್ಸ್ನ ಅಮೆಝಾನಲ್ಲಿ ತೊಗೊಂಡಿದ್ದೀನಿ. ಈ ಪಾಟ್ಸಲ್ಲಿ ಈ ಬಾಕ್ಸಲ್ಲಿ 2 ಪಾಟ್ಸ್ ಬಂದಿದೆ, 2 ವುಡನ್ ಸ್ಪ್ಯಾಚುಲಾಸ್ ಬಂದಿದೆ ನೋಡಿ. ಅಲ್ಲೊಂದಿದೆ, ಇಲ್ಲೊಂದಿದೆ. ಇದು ಅದ್ರ ಕೆಳಗಡೆ ಇಡ್ತಾರಲ್ಲ ಮಡಿಕೆ ಕೆಳಗಡೆ, ಪಾಟ್ಸ್ ಕೆಳಗಡೆ, ಅದು ಒಂದು ಬಂದಿದೆ 2ಕ್ಕೂ ಸೇರಿ. ಈ ಥರ ಇದೆ. ಯಾವಾಗಾದರೂ ನೀವು ಪಾಟ್ಸ್ ತಗೊಳ್ಳುವಾಗ ಆದಷ್ಟು ಬ್ಲ್ಯಾಕ್ ಪಾಟ್ಸ್ನ ಪ್ರಿಫರ್ ಮಾಡಿ, ಯಾಕಂದರೆ ಅದು ಜಾಸ್ತಿ ಹೀಟ್ನ ಹಿಡ್ಕೊಳ್ಳುತ್ತೆ. ಹೀಟ್ನ ಅದು ಈವನಾಗಿ ಸ್ಪ್ರೆಡ್ ಮಾಡುತ್ತೆ. ಪ್ಲಸ್ ಜಾಸ್ತಿ ಹೈ ಫ್ಲೇಮ್ನಾದ್ರೂ ಅದು ತಡ್ಕೊಳ್ಳುತ್ತೆ. ಅಂದರೆ ಹೈ ಫ್ಲೇಮಲ್ಲಿ ಇಡಬೇಡಿ, ಜಾಸ್ತಿ ಹೀಟ್ನ ತಡ್ಕೊಳ್ಳುತ್ತೆ ಅದು. ಸೊ ಈ ಥರ ನೀವು ತೊಗೊಳ್ಳುವಾಗ ಯಾವತ್ತೇ ಆಗಲಿ ಲೈಟ್ ವೆಯ್ಟ್ ಇರೋ ಮಡಿಕೆ ಪಾತ್ರೆಗಳನ್ನ ತೊಗೋಬೇಡಿ. ಆದಷ್ಟು ಸ್ವಲ್ಪ ಭಾರ ಇರೋ ಪಾತ್ರೆಗಳನ್ನ ತೊಗೊಳ್ಳಿ. ಅದರಿಂದ ಅದು ತುಂಬ ದಿನ ಲಾಂಗ್ ಡ್ಯೂರಬಲ್ ಆಗಿರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ. ನಾನಿಲ್ಲಿ 2 ಪಾಟ್ಸ್ನ ತೊಗೊಂಡಿದ್ದೀನಿ. ಇವಾಗ ಅದನ್ನು ಪಾಟ್ಸ್ನ ಈ ಥರ ಇರಬೇಕು ಪಾಟ್ಸು. ಸೊ ಇವಾಗ ಅದನ್ನು ನಾನು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅದನ್ನ ಸೋಕಿಂಗ್ ದ ಪಾಟ್ಸನ್ನು. ಸೊ ಇವಾಗ ತಂದಿದ ತಕ್ಷಣ, ಅನ್ಬಾಕ್ಸ್ ಮಾಡಿದ ತಕ್ಷಣ ಫಸ್ಟ್ ನಾವು ಒಂದು ಚಿಕ್ಕ ಟಬ್ಬಲ್ಲಿ ನೀರು ತಗೊಂಡು ಅದನ್ನು ನೀರಲ್ಲಿ ಹಾಕಿ ಮುಳುಗಿಸಿ ಓವರ್ ನೈಟ್ ಸೋಕ್ ಮಾಡಿಬಿಡಿ ಆ ಪಾಟ್ಸ್ನ. ನಾನು ಓವರ್ ನೈಟ್ ಸೋಕ್ ಮಾಡಿದೆ. ಸೋಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಈ ಥರ ವಾಟರ್ ಬಬಲ್ಸ್ ಬರಬೇಕು. ಆವಾಗ ಅದರಲ್ಲಿರೋ ಗ್ಯಾಪ್ಸ್ ಎಲ್ಲ ಫಿಲ್ ಆಗ್ತಿದೆ ಅಂತ ಅರ್ಥ. ಸೊ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಾನು ಓವರ್ ನೈಟ್ ಸೋಕ್ ಮಾಡಿದ್ಮೇಲೆ ಹೊರಗಡೆ ತೆಗೆದ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಪ್ಲಾಸ್ಟಿಕ್ ಸ್ಕ್ರಬ್ಬರ್ ಬರುತ್ತಲ್ಲ ಅದರಲ್ಲಿ ನಾನು ಚೆನ್ನಾಗಿ ಪ್ಲೇನ್ ವಾಟರಲ್ಲೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಎರಡನ್ನೂ. ಅದು ನಾವು ಎಷ್ಟು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಸೊ ವಾಶ್ ಮಾಡಿಕೊಂಡು ನಾನು ಎರಡನ್ನೂ ವಾಶ್ ಮಾಡಿ ಇಟ್ಟಿದ್ದೀನಿ. ಅದು ನೀವು ಬೇರೆ ನಾರು ಥಿಕ್ ಸ್ಟೀಲ್ ಸ್ಕ್ರಬ್ಬರಲ್ಲೆಲ್ಲ ನೀವು ವಾಶ್ ಮಾಡಬೇಡಿ, ಆದಷ್ಟು ಸ್ವಲ್ಪ ಲೈಟಾಗಿರೋ ಸ್ಕ್ರಬ್ಬರಲ್ಲೇ ವಾಶ್ ಮಾಡಿ. ಇದಾದಮೇಲೆ ನಾನು ಆ ವೆಸಲ್ಸ್ನ ವಾಶ್ ಮಾಡಿದ್ನಲ್ಲ ಅದರಲ್ಲಿ ಸ್ವಲ್ಪ ನಾನು ರೈಸ್ ವಾಟರ್ನ ಇಕ್ತಾಯಿದ್ದೀನಿ. ರೈಸ್ ವಾಟರ್ನ ಆ್ಯಡ್ ಮಾಡಿ ಈ ಥರ ಗ್ಯಾಸಲ್ಲಿ ಲೋ ಫ್ಲೇಮಲ್ಲಿ ಇಡಬೇಕು ಎರಡನ್ನೂ. ಅದು 2 ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ರೈಸ್ ವಾಟರ್ ಆ್ಯಡ್ ಮಾಡಿ. ಇವಾಗ ನೋಡಿ ಈ ಹದಕ್ಕೆ, ಅದು ಬಾಯ್ಲಿಂಗ್ ಹದಕ್ಕೆ ಬರುತ್ತಲ್ಲ, ಸೊ ಬಾಯ್ಲಿಂಗ್ ಹದಕ್ಕೆ ಬಂದಾಗ ಅದನ್ನು ಇಳಿಸ್ಕೊಂಡಿದ್ದೀನಿ. ಸೊ ಥರ್ಡ್ ಸ್ಟೆಪ್ ಏನಂದರೆ ವಾಶ್ ಮಾಡಬೇಕು ಮತ್ತು ಸನ್ ಡ್ರೈಗೆ ಇಡಬೇಕು. ಸೊ ನಾನಿಲ್ಲಿ ಅದು ನಾವು ಪೂರ್ತಿಯಾಗಿ ಅದು ನೀರು ಅಕ್ಕಿ ನೀರು ಕಾಯಿಸಿದ್ವಲ್ಲ ರೈಸ್ ವಾಟರು, ಅದು ಕಾಯಿಸಿದ ತಕ್ಷಣ ನಾವು ಅದನ್ನು ಚೆಲ್ಲಬಾರ್ದು. ಅದು ತಣ್ಣಗಾದ್ಮೇಲೆ ಆ ನೀರನ್ನ ಚೆಲ್ಬಿಟ್ಟು ನಾವು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ನಾನಿಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗಲೂ ನಾನು ಸೋಪ್ ಹಾಕಲಿಲ್ಲ. ಸೊ ಕ್ಲೀನಾಗಿ ವಾಶ್ ಮಾಡಿಕೊಂಡು ನಾನು ಗಾಳಿಗೆ ಇಟ್ಟಿದ್ದೀನಿ. ಸನ್ಲೈಟ್ಗೆ ಇಡಬೇಕು ಆ್ಯಕ್ಚುಲಿ, ಬಟ್ ಸನ್ಲೈಟ್ ಇರಲಿಲ್ಲ, ನಾನು ಒಳಗಡೆ ಗಾಳಿಗೆ ಇಟ್ಟಿದ್ದೆ. ಈ ಥರ ಅದು ಸ್ವಲ್ಪ ಹೊತ್ತಿಗೆ ಅದು ಡ್ರೈ ಆಗಿಬಿಡ್ತು. ಸೊ ಡ್ರೈ ಆಗಿರೋದನ್ನು ಮತ್ತೆ ನಾವು ಮತ್ತು ಇವಾಗ ಫೋರ್ತ್ ಸ್ಟೆಪ್ ಏನಂದರೆ ಅದಕ್ಕೆ ಆಯಿಲ್ ಅಪ್ಲೈ ಮಾಡಬೇಕು. ಆಯಿಲ್ ಅಪ್ಲೈ ಮಾಡೋದ್ರಿಂದ ಏನಂದರೆ ಸ್ವಲ್ಪ ಅದು ಇದು ಚೆನ್ನಾಗಿ ಬರುತ್ತೆ. ಫುಲ್ಲು ನಾನು ಅಪ್ಲೈ ಮಾಡಿರೋದ್ರಿಂದ ನೋಡಿ ಈ ಥರ ಆಯಿಲ್ ಫುಲ್ ನಾನು ಅಪ್ಲೈ ಮಾಡಿಬಿಟ್ಟು ಒಂದು ದಿನ ಬಿಟ್ಟರೆ ನೆಕ್ಸ್ಟ್ ಡೇ ನೀವು ನೋಡಿದ್ರೆ ಆ ಹೋಲ್ಸಲ್ಲೆಲ್ಲ ಅದು ಮಡಿಕೆ ಅನ್ನೋದು ಅದು ಆಯಿಲ್ನೆಲ್ಲ ಕ್ಲೀನಾಗಿ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ನೋಡಿ ನಾನು ಅಷ್ಟು ಆಯಿಲ್ ಅಪ್ಲೈ ಮಾಡಿದೆ, ಸ್ವಲ್ಪ ಕೂಡ ಇಲ್ಲ, ಅಂಟಿಲ್ಲ. ಸೊ ಅದನ್ನೆಲ್ಲ ಕ್ಲೀನಾಗಿ ಅಬ್ಸಾರ್ಬ್ ಮಾಡಿದೆ. ಸೊ ಇವಾಗ ಏನಂದರೆ ಇವಾಗ ಇದನ್ನು ಕುಕ್ಕಿಂಗ್ಗೆ ನಾವು ಯೂಸ್ ಮಾಡೋದು. ಬಟ್ ನಾನೇನಂದರೆ ಮುಂಜಾಗ್ರತೆ ಥರ ಸ್ವಲ್ಪ ಹಾಟ್ ವಾಟರ್ನ ಕೂಡ ನಾನು ಬಾಯ್ಲ್ ಮಾಡಿದ್ದೀನಿ ಅದಾದಮೇಲೆ ಇರಲಿ ಅಂತ. ಸೊ ನೀವು ಇಷ್ಟ ಆದರೆ ಮಾಡ್ಕೋಬೋದು, ಇಲ್ಲಾಂದರೆ ಹಾಟ್ ವಾಟರ್ ಏನು ಬೇಕಾಗಿಲ್ಲ. ಡೈರೆಕ್ಟಾಗಿ ಆಯಿಲ್ ಅಪ್ಲೈ ಮಾಡಿ ಅದು ಡ್ರೈ ಆಗಿದ ತಕ್ಷಣ ನೀವು ಕುಕ್ ಮಾಡ್ಕೋಬೋದು. ನಾನು ಫಸ್ಟ್ ಟೈಮ್ ಇದರಲ್ಲಿ ಕುಕ್ ಮಾಡಿದೆ ಕ್ಯಾಪ್ಸಿಕಮ್ ಪಲ್ಯ, ತುಂಬ ಚೆನ್ನಾಗಿ ಬಂತು, ನಂಗೆ ತುಂಬ ಇಷ್ಟ ಆಯಿತು ನೋಡಿ ಈ ಥರ. ಆ್ಯಂಡ್ ಇನ್ನೊಂದು ಸ್ಟೆಪ್ ಏನಂದರೆ ಇವಾಗ ಫೈನಲ್ ಸ್ಟೆಪ್ ಏನಂದರೆ ಕ್ಲೀನಿಂಗ್ ಸ್ಟೆಪ್ಪು. ಸೊ ಕ್ಲೀನಿಂಗ್ ಸ್ಟೆಪ್ ಏನಂದರೆ
ನೋಡಿ, ಇದನ್ನ ಕ್ಲೀನ್ ಮಾಡುವಾಗ ದಯವಿಟ್ಟು ಸೋಪ್ ಹಾಕಬೇಡಿ, ಯಾಕಂದರೆ ಆ ಪೋರ್ಸಲ್ಲೆಲ್ಲ ಸೋಪ್ ಇದು ಅಬ್ಸಾರ್ಬ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ನಾವು ಕುಕ್ ಮಾಡಿದಾಗ ಸೋಪ್ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನಾನು ಇದಕ್ಕೆ ಫಸ್ಟ್ ಅದನ್ನು ಪ್ಲೇನ್ ವಾಟರಲ್ಲೇ ವಾಶ್ ಮಾಡಿಕೊಂಡೆ. ವಾಶ್ ಮಾಡ್ಕೊಂಡ್ಮೇಲೆ ನಾನು 1 ಸ್ಪೂನ್ ಸಾಲ್ಟ್ ಮತ್ತು 1 ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ ಇದೆರಡೇ, ನಾನು ಇನ್ನೇನು ಹಾಕಿಲ್ಲ. ಅದೆರಡನ್ನ ಹಾಕಿ ಅಲ್ಲಿ ಅದು ಪ್ಲಾಸ್ಟಿಕ್ ಸ್ಕ್ರಬ್ಬರ್ ಬರುತ್ತಲ್ಲ, ಸೊ ಅದರಲ್ಲಿ ನಾನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಯಾವುದೇ ರೀತಿ ದಯವಿಟ್ಟು ಸ್ವಲ್ಪ ಸೋಪ್ ಕೂಡ ಹಾಕಬೇಡಿ, ಅದು ಸ್ಮೆಲ್ ಹಾಗೆ ಬರ್ತಾ ಇರುತ್ತೆ. ಸೊ ಚೆನ್ನಾಗಿ ಅದರಲ್ಲಿ ವಾಶ್ ಮಾಡ್ಕೋಬೇಕು. ಸಾಲ್ಟು ಬೇಕಿಂಗ್ ಸೋಡಾದಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಯೂಶ್ವಲಿ ನೀವು ಅದನ್ನು ಆದಷ್ಟು ಹೊರಗಡೆನೇ ಇಡಿ, ಒಳಗಡೆ ಡ್ರಾಯರ್ಸಲ್ಲಿ ಎಲ್ಲೂ ಇಡಬೇಡಿ, ಹೊರಗಡೆ ಗಾಳಿಗೆ ಇಡಿ, ಸೊ ದಟ್ ಅದು ಫಂಗಸ್ ಫ್ರೀ ಆಗಿರುತ್ತೆ. ವೀಕ್ಲಿ ಒನ್ಸ್ ಆದರೂ ಬಿಸಿಲಲ್ಲಿಡಿ, ಒಳ್ಳೆಯದು. ಪಾಟ್ಸ್ ಲಾಂಗ್ ಡ್ಯೂರಬಲ್ ಆಗಿ. ಸೊ ಇಷ್ಟೇ ಅದ್ರ ಪ್ರಾಸೆಸ್ಸು, ತುಂಬ ಈಸಿ. ಹೋಪ್ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಇಷ್ಟೇ ಅದ್ರ ಬಗ್ಗೆ. ಥ್ಯಾಂಕ್ ಯು. ಹೋಪ್ ಯು ಆಲ್ ಗುಡ್. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.